ನಮಸ್ಕಾರ ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಸಿಂಪಲ್ ಅಲ್ಲ. ಆ್ಯಂಡ್ ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಆದ ಕೊಟ್ಟು ಗೊತ್ತಾಗಿರ್ತದೆ, ಜನಾರ್ದನ್ ಸರ್ ಅವರು ತಮ್ಮ ರೆಗ್ಯುಲರ್ ಸ್ಟುಡಿಯೋ ಥರದ ರೂಮಲ್ಲಿ ಇಲ್ಲ ಬೇರೆ ಎಲ್ಲೋ ಕಡೆ ಇದ್ದಾರೆ ಅಂತ. ಎಸ್, ಕರೆಕ್ಟ್, ಬುದ್ಧಿವಂತರು ನೀವು. ನಾವು ಬೇರೆ ಕಡೆ ಇದ್ದೇವೆ, ಆದರೆ ಸಹ ನಾವಿರುವ ಜಾಗದಲ್ಲಿ ಆ ಒಂದು ಎಂಥ ಲೈಟಿಂಗ್ ಎಲ್ಲ ಅರೇಂಜ್ ಮಾಡಿ ಲೈಟಿಂಗಲ್ಲಿ ಏನು ಹೊಡಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ನಾವು ಟ್ರೈಪಾಡ್ ತರಲಿಕ್ಕೆ ನೆನಪೋಗಿತ್ತು ನಮಗೆ. ಆದರೆ ಏನೋ ಒಂದು ಜುಗಾಡು ಮಾಡಿದೆವು ಮಾರ. ಒಂದು ಸ್ಟೂಲ್ ಮೇಲೆ ಡಬ್ಬ ಇಟ್ಟು, ಡಬ್ಬದ ಮೇಲೆ ಇನ್ನೇನೇ ಇಟ್ಟು ಮೊಬೈಲೆಲ್ಲ ಇಟ್ಟಿದ್ದೇವೆ. ನಿಮಗೋಸ್ಕರ ಏನನ್ನಾದರೂ ಮಾಡಲು ತಯಾರಿದ್ದೇನೆ, ನಿಮಗೋಸ್ಕರ. ಈಗ ಮ್ಯಾಚ್ ಬಗ್ಗೆ ಮಾತಾಡುವ. ಈ ಮ್ಯಾಚ್ಗಳಿದ್ದು ವಿಡಿಯೋ ನಾನು ಮಾಡುವ ಒಂದು ನಿರೀಕ್ಷೆ ಇರಲಿಲ್ಲ, ಅಥವಾ ಒಂದು ಏನು ಉತ್ಸಾಹ ನನಗಿರಲಿಲ್ಲ ಮ್ಯಾಚ್ ಸ್ಟಾರ್ಟ್ ಆಗುವ ಮೊದಲು. ಯಾಕಂತಂದರೆ ಓಕೆ, ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ ಎಂಥದ್ದೊಂದು ನಡೀತದೆ ಮಾರ ಅಂತ. ಆದರೆ ಮ್ಯಾಚ್ ರಿಸಲ್ಟ್ ನೋಡಿದ ಮೇಲೆ ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು, ಮಾತಾಡಲೇಬೇಕಂತ ಅನಿಸಿ ವಿಡಿಯೋ ಮಾಡ್ತಾ ಇರೋದು. ಮೊದಲು ಭಾರತ ಮತ್ತು ಪಾಕಿಸ್ತಾನದ ಒಂದು ಏನು ವೈರತ್ವ ಇದೆ. ಈಗ ನಮ್ಗೆ ಕೆಲವರಿಗೆಲ್ಲ ಉಂಟಲ್ಲ, ನೀವು ಕಪ್ಗೆಲ್ಲ ಇದ್ರೂ ಪರವಾಗಿಲ್ಲ ಭಾರತದವರೇ, ನೀವು ಕಪ್ಗೆಲ್ಲ ಇದ್ರೂ ಪರವಾಗಿಲ್ಲ, ನೀವು ಪಾಕಿಸ್ತಾನದ ಮೇಲೆ ವಿನ್ ಆದರೆ ಸಾಕು, ನಮಗೆ ಅದೇ ಒಂದು ವರ್ಲ್ಡ್ ಕಪ್ ವಿನ್ ಆದ ಹಾಗೆ ಅಂತ ಒಂದು ಅಷ್ಟು ಜಿದ್ದು ವೈರತ್ವ ಇರ್ತದಲ್ಲ, ಅದೇ ಥರದ ಆಲ್ಮೋಸ್ಟ್ ಸೇಮ್ ಕೈಂಡ್ ಆಫ್ ವೈರತ್ವ ಈಗ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಅಭಿಮಾನಿಗಳ ನಡುವೆ ಅಥವಾ ತಂಡಗಳ ನಡುವೆ ಸ್ಟಾರ್ಟ್ ಆಗಿದೆ. ಅಂದರೆ ಅಷ್ಟು ಜಿದ್ದಿರ್ತದೆ. ಯಾಕಂತಂದರೆ ಅವ್ರದ್ದು ಆನ್ ಫೀಲ್ಡ್ ಅನ್ನೋದಕ್ಕಿಂತ ಸಹ ಆಫ್ ದ ಫೀಲ್ಡ್ ಅಗ್ರೆಷನ್, ಅವ್ರದ್ದು ಸೆಲೆಬ್ರೇಷನ್, ಒಂದು ಟೀಕಿಸೋದು, ಅಣಕಿಸೋದು ಅಂತ ಹೇಳ್ತಾರಲ್ಲ. ಎಸ್ಪೆಷಲಿ ಆ ಒಂದು ಮ್ಯಾಥ್ಯೂಸ್ ಅವರಿದು ಟೈಮ್ ಔಟ್ ಇಶ್ಯೂ ಆದಮೇಲೆ ಜೋರು ಇಬ್ಬರಿಗೆ ಜೋರು ಜಟಾಪಟಿ ಎಂತೆಂಥ ಸೆಲೆಬ್ರೇಷನ್ ಆಗ್ತಾ ಇರ್ತದೆ. ಸೊ ಆದ್ದರಿಂದ ಒಂದು ಮಹತ್ವ ಪಡೆದುಕೊಂಡಿದ್ದಂತಹ ಮ್ಯಾಚ್ ಎಂತಾಗ್ತದೆ ಅಂತ. ಆ್ಯಂಡ್ ಇನ್ನೊಂದು ಏನು ಅಂತ, ಈ ಲೋ ಸ್ಕೋರಿಂಗ್ ಅಂತ ಹೇಳ್ತೇವಲ್ಲ, ಲೋ ಸ್ಕೋರಿಂಗ್ ಮ್ಯಾಚ್ ಯಾವಾಗ ಬೋರ್ ಆಗ್ತದೆ ಅಂತಂದರೆ, ನಮ್ಮದು ಮೊನ್ನೆ ಇಂಡಿಯಾದ ಮ್ಯಾಚ್ ಆಯ್ತಲ್ಲ, ಅಂದರೆ ಒನ್ ಸೈಡೆಡ್ ಲೋ ಸ್ಕೋರಿಂಗ್ ಮ್ಯಾಚ್ ಆದಾಗ ಬೋರ್ ಆಗ್ತದೆ. ಬಟ್ ಲೋ ಸ್ಕೋರಿಂಗ್ ಅಷ್ಟು ಕಿಕ್ ಯಾವಾಗ ಕೊಡೋದಿಲ್ಲ, ಅಂದರೆ ಯಾವ ಮ್ಯಾಚು ಕೊಡೋದಿಲ್ಲ. ಯಾವಾಗ ಅಂತಂದರೆ ಇಬ್ಬರು ಸಹ ಒದ್ದಾಡ್ತಾರಲ್ಲ. ಒಂದು ಟೀಮ್ ಫಸ್ಟ್ ಇನ್ನಿಂಗ್ಸಲ್ಲಿ ಕಡಿಮೆ ರನ್ ಹೊಡಿತದೆ, ಅದಾದಮೇಲೆ ಚೇಸಿಂಗ್ ಮಾಡುವಾಗ ಇನ್ನೊಂದು ಟೀಮ್ ದಡಬಡ ಅಂತ ವಿಕೆಟ್ ಬಿದ್ದು ಅಯ್ಯೋ ಆ ಲೋ ಸ್ಕೋರಿಂಗನ್ನು ಒಂದು ಅಚೀವ್ ಮಾಡಲಿಕ್ಕೆ, ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಅವರು ಸಹ ಬಿದ್ದು ಒದ್ದಾಡ್ತಾರಲ್ಲ, ಆಗ ಕೊಡುವಂಥ ಮಜಾ, ಆಗ ಕೊಡುವಂಥ ಟೆನ್ಷನ್ ಬೇರೆ ಯಾವ ಮ್ಯಾಚಲ್ಲಿ ಸಹ ಸಿಗೋದಿಲ್ಲ. ಆ ಥರದ ಮ್ಯಾಚ್ಗಳಲ್ಲಿ ಇದು ಒಂದು. ಅಂತೂ ಇಂತೂ ತೆವಳಿಕೊಂಡು ಒದ್ದಾಡಿಕೊಂಡು ಬಾಂಗ್ಲಾದೇಶ ಶ್ರೀಲಂಕಾದ ಮೇಲೆ ವಿನ್ ಆದರು. ಶ್ರೀಲಂಕಾ ಫಸ್ಟ್ ಇನ್ನಿಂಗ್ಸ್ ಹೊಡೆದದ್ದು ಕೇವಲ 124 ರನ್. 124 ರನ್ನಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಶ್ರೀಲಂಕಾ. 100ಕ್ಕೆ 3 ರನ್ ಇದ್ದಂಥ, 100ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂತಹ ಶ್ರೀಲಂಕಾ ಒಂದು ಮಿನಿಮಮ್ 150 ಹೊಡಿತಾರೆ ಅಂತ ನಾನು ಅಂದ್ಕೊಂಡದ್ದು, ಮಿನಿಮಮ್. ಆ್ಯಂಡ್ ಈ ಪಿಚ್ಚಿಗೆ ಏನು ಬೌಲಿಂಗ್ ಪಿಚ್, ಈಗ ಕೆಲವೊಂದು ಸಲ ಏನಾಗ್ತದೆ, 124 ಸ್ಕೋರ್ ಬೋರ್ಡ್ ನೋಡಿದ ಕೂಡ ನಾವೇನು ಹೇಳ್ತೇವೆ, ಅದು ಬೌಲಿಂಗ್ ಪಿಚ್ ಮಾರೆ. ಬೌಲಿಂಗ್ ಪಿಚ್ಚೆಲ್ಲ ಏನೂ ಇರಲಿಲ್ಲ. ಇವತ್ತು ಎರಡೂ ತಂಡದ ಆಟಗಾರರು ಔಟಾದಂಥ ರೀತಿ ನೋಡಿದಾಗ ನಿಂದು ವಿಕೆಟ್, ಅಂದರೆ ಯಾರು ಬೇಗ ಔಟ್ ಆಗ್ತಾರೆ ನೋಡುವ, ನಿಮಗೆ ಮಾತ್ರ ವಿಕೆಟ್ ಕಳೆದುಕೊಳ್ಳಿಕ್ಕೆ ಬರ್ತದೆ, ನಮಗೆ ಸಹ ಗೊತ್ತುಂಟು, ನೀವು ಥ್ರೋ ಮಾಡಿದರೆ ನಾವು ಸಹ ಥ್ರೋ ಮಾಡ್ತೇವೆ ವಿಕೆಟ್ ಅನ್ನೋಂಥ ಜಿದ್ದಾಜಿಗೆ ಬಿದ್ದವರ ಥರ ವಿಕೆಟ್ ಒಪ್ಪಿಸಿದರೆ, ಎಸ್ಪೆಷಲಿ ಶ್ರೀಲಂಕಾದವರು. ನನಗೆ ಯಾವುದು ಸಹ ಒಂದು ವಾವ್ ವಿಕೆಟ್ ಟೇಕಿಂಗ್ ಡೆಲಿವರಿಯಿಂದ ವಿಕೆಟ್ ಹೋಗ್ತಾ ಉಂಟಂತ ಅನ್ನಿಸ್ತಿಲ್ಲ. ಒಂದು ಡಿಸಿಲ್ವಾ ಅವ್ರದ್ದು ಸ್ಟಂಪಿಂಗ್ ಬಿಟ್ಟರೆ ಮತ್ತೆಲ್ಲ ವಿಕೆಟ್ ಬೇಜವಾಬ್ದಾರಿ ಇತ್ತು ಶಾಟ್ ಅಂತ ನನಗೆ ಅನಿಸಿದ್ದು. ಐ ಮೈಟ್ ಬಿ ರಾಂಗ್, ನಾನೇನು ದೊಡ್ಡ ಇದಲ್ಲ, ಪಂಡಿತ ಅಲ್ಲ, ನನಗೆ ಅನಿಸಿದ್ರೆ ನಾನು ನಿಮಗೆ ಹೇಳ್ತಾ ಇರೋದು. 100ಕ್ಕೆ 3 ವಿಕೆಟ್ ಕಳೆದುಕೊಂಡಿದ್ದಂಥ ಶ್ರೀಲಂಕಾ 124 ರನ್ನಿಗೆ 9 ವಿಕೆಟ್. ಇದು ಯಾವ ನಮ್ಮನಿದು ಕ್ರಿಕೆಟ್ ಮಾರ, ಎಲ್ಲರೂ ಸಹ ದಡಬಡ ಅಂತ ಔಟ್ ಆಗ್ತಾ ಹೋದರು. ಗ್ರೇಟ್ ಓಪನಿಂಗ್ ಬಂದಿತ್ತು. ನಿಸ್ಸಂಕ ಭಯಂಕರ ಒಳ್ಳೆಯ ಲಹರಿಯಲ್ಲಿದ್ದರು. 48 ರನ್ 27 ಬಾಲಿಗೆ ಸೂಪರಾಗಿ ಆಡಿದರು ನಿಸ್ಸಂಕ ಅವರು. 5 ಓವರಿಗೆ 48 ರನ್ ಹರಿದು ಬಂತು, 2 ವಿಕೆಟ್ ಹೋಯಿತು. ಫೈನ್. 3ನೇ ವಿಕೆಟ್ 70 ರನ್ನಿಗೆ ಹೋಯಿತು. 8.5 ಓವರ್ಸಿಗೆ 70 ರನ್ನಿಗೆ 3 ವಿಕೆಟ್ ಹೋಯಿತು. ಅಂದರೆ ರನ್ ಬರ್ತಾಯಿತ್ತು, ಓಕೆ, ವಿಕೆಟ್ ಹೋಗ್ತಾಯಿತ್ತು, ಬಟ್ ಒಳ್ಳೆ ರನ್ ಇತ್ತು. ರನ್ ರೇಟ್ ವಾಸ್ ರಿಯಲಿ ಗುಡ್. 150 ರನ್ನಿಗಂತೂ ಏನು ತೊಂದರೆ ಇರಲಿಲ್ಲ. ಆ್ಯಂಡ್ 100ಕ್ಕೆ 3 ವಿಕೆಟ್ ಇದ್ದಂಥ ಸಂದರ್ಭದಲ್ಲಿ ಇದು ಕ್ಲೀನಾಗಿ ಒಂದು ಒಳ್ಳೆ ಸ್ಕೋರ್ ಶ್ರೀಲಂಕಾ ಹೊಡಿತು ಅಂತ ಅಂದ್ಕೊಂಡ್ರೆ, ಅದಾದಮೇಲೆ ಎಲ್ಲರೂ ಸಹ ಔಟ್ ಆಗ್ತಾಯಿದ್ರು. 4ನೇ ವಿಕೆಟ್ ಹೋದ್ಮೇಲೆ ನನಗೆ ಈಗ ಸಹ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ಮ್ಯಾಥ್ಯೂಸು ಒಬ್ಬ ರೆಕಗ್ನೈಸ್ಡ್ ಬ್ಯಾಟ್ಸ್ಮನ್ ಇರುವಾಗ 4 ವಿಕೆಟ್ ಹೋದ್ಮೇಲೆ ಈ ಹಸರಂಗ ಅವರಿಗೆ ಎಂತಕ್ಕೆ ಒಂದು ಚಾಳಿ ಅಂತ, ನಾನು ಟಾಪ್ ಆಫ್ ದ ಆರ್ಡರ್ಲಿ ಆಡ್ತೇನೆ ಅಂತ. ಲಾಸ್ಟ್ ಮ್ಯಾಚ್ ಡಕ್ಔಟ್ ಆದರು. ಆ್ಯಂಡ್ ಒಂದು ರೆಸ್ಪಾನ್ಸಿಬಲ್ ಕ್ರಿಕೆಟ್ ಶಾಟೇ ಹೊಡೆದಿರಲಿಲ್ಲ. ಆ್ಯಂಡ್ ಇವತ್ತು ಸಹ ಫಸ್ಟ್ ಬಾಲೇ ಡಕ್ಔಟ್. ಯಾಕೆ ನೀವು ಬರ್ತೀರಿ?
ಅಲ್ವಾ? ಯಾಕೆ ಬರೋದು? ಮ್ಯಾಥ್ಯೂಸ್ ಅವರನ್ನ ಕಳಿಸ್ಬೋದಲ್ಲ. ಅವ್ರು ಔಟ್ ಆದರು, ಕಂಟಿನ್ಯೂಸ್ ವಿಕೆಟ್ ಹೋಗ್ತಾ ಇತ್ತು, ದಡಬಡ ಅಂತ ವಿಕೆಟ್ ಹೋಯ್ತು. 124 ರನ್ನಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇದು ಈಸಿ ವಿಕ್ಟ್ರಿ ಬಾಂಗ್ಲಾದೇಶಿಗೆ ಅಂತ ಅಂದ್ಕೊಂಡದ್ದು ನಾವು. ಬಟ್ ಇವರು ಸ್ಟಾರ್ಟಿಂಗಲ್ಲೇ ವಿಕೆಟ್ ಹೋಯ್ತು. ಈಗ ಏನು ಶ್ರೀಲಂಕಾದು ಭಯಂಕರ ಓಪನಿಂಗ್ ಎಲ್ಲ ಒಳ್ಳೆ ಇತ್ತಲ್ಲ, ಒಳ್ಳೆ ಏನು ರನ್ ಫ್ಲೋ ಭಾರಿ ಒಳ್ಳೆ ಇತ್ತಲ್ಲ. ಇದು ಬಾಂಗ್ಲಾದೇಶದ ಹಾಗೆ ಇರಲಿಲ್ಲ. ಬಾಂಗ್ಲಾದೇಶ 30 ರನ್ ಕಳೆದುಕೊಳ್ಳುವಷ್ಟರಲ್ಲಿ 30 ರನ್ ಆಗುವಷ್ಟರಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಯಾರದು ತುಷಾರ ಭಾರಿ ಒಳ್ಳೆ ಬೌಲಿಂಗ್ ಆಗ್ತಾಯಿದ್ರಪ್ಪ. ಲೈನ್ ಆ್ಯಂಡ್ ಲೆಂತ್, ಆ ಸ್ಪೀಡ್ ಆ್ಯಂಡ್ ಆ ಪೇಸ್ ವೇರಿ ಮಾಡುವಂಥದ್ದು ಎಲ್ಲ ಸೂಪರ್ ಆಗಿತ್ತು. ಆ್ಯಂಡ್ ಫಸ್ಟ್ ಓವರೇ ಡಿಸಿಲ್ವ ಅವ್ರನ್ನ ಕಳಿಸಿದ್ರು ಹಾಕಲಿಕ್ಕೆ. ಹಸರಂಗ ಅವರು ಕ್ಯಾಪ್ಟನ್, ಡಿಸಿಲ್ವ ಅವರು ವಿಕೆಟ್ ತೆಗೆಸಿಕೊಟ್ರು. ಸೊ 30 ರನ್ ಆಗುವಷ್ಟರಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಅದಾದಮೇಲೆ ಇದು ಬಾಂಗ್ಲಾದೇಶಿನ ಚೇಸಿಗೆ ಒಂದು ಹೃದಯವನ್ನು ಕೊಟ್ಟಿದ್ದು ಯಾರು ಅಂತಂದರೆ ಅದು ಹೃದಯ ಅವರು. ಸೂಪರಾಗಿ ಆಡಿದೆ. ಎಸ್ಪೆಷಲಿ ಆ 11ನೇ ಓವರು ಮತ್ತು 12ನೇ ಓವರೇ ಟರ್ನಿಂಗ್ ಪಾಯಿಂಟ್. 11ನೇ ಓವರಲ್ಲಿ 10.5 ಆ ಬಾಲ್ ಲಿಟ್ಟನ್ ದಾಸ್ ಅವರೊಂದು 6 ಹೊಡೆದ್ರು. ಅದಾದಮೇಲೆ ಡಾಟ್ ಬಂತು. ಓಕೆ, ನೆಕ್ಸ್ಟ್ ಓವರ್ ಹಸರಂಗ ಹಾಕ್ಲಿಕ್ಕೆ ಬಂದದ್ದು, 12ನೇ ಓವರ್ ಹಾಕ್ಲಿಕ್ಕೆ ಬಂದದ್ದು ಹಸರಂಗ. ಫಸ್ಟ್ 3 ಬಾಲು 3 6 ಹೊಡೆದದ್ದು ಹೃದಯ್. ಸೊ ಓವರಾಲು 5 ಬಾಲ್ಗೆ 4 6 ಬಂತು. ಕ್ಯಾನ್ ಯು ಇಮ್ಯಾಜಿನ್? 4 6 5 ಬಾಲಲ್ಲಿ 24 ರನ್ನಲ್ಲಿ ಹರಿದು ಬಂತು. ಅಲ್ಲಿ ಮ್ಯಾಚ್ ವಿನ್ ಆಗಿ ಆಯಿತು. ಆಲ್ಮೋಸ್ಟ್ ಮ್ಯಾಚ್ ವಿನ್ ಅಂದರೆ ನಿಮಗೆ ರನ್ನ ಬಾಲ್ಸೇ ಇರಲಿಲ್ಲ. ಆಗ ಬಾಲ್ ಜಾಸ್ತಿ ರನ್ ಕಡಿಮೆ, ಆ ಥರ ಸ್ಥಿತಿ ನಿರ್ಮಾಣ ಆಯಿತು. 91 ನೆಕ್ಸ್ಟ್ 3 ಬಾಲಿಗೆ 3 6 ಹೊಡೆದ ಕೂಡಲೇ 4ನೇ ಬಾಲು LBW ಆಯಿತು. ಹಸರಂಗ ಅವರು LBW ವಿಕೆಟ್ ತೆಗೆದರು. 91ಕ್ಕೆ 4 ವಿಕೆಟ್ ಹೋಯಿತು. 91ಕ್ಕೆ 3 ಇದ್ದಂತಹ ತಂಡದ 4ನೇ ವಿಕೆಟ್ ಹೋಯಿತು. 91ಕ್ಕೆ 3 ಇದ್ದದ್ದು 113ಕ್ಕೆ 8 ಬಾಂಗ್ಲಾದೇಶ. ದಡ್ಡ ವಿಕೆಟ್ ಹೋಯಿತು. ಆ್ಯಂಡ್ ಅತ್ಯಂತ ವರ್ಸ್ಟ್ ಫೀಲ್ಡರ್ ಅಂತ ಕರೆಸಿಕೊಳ್ತಾ ಇರುವಂತಹ ಆಟಗಾರರೆಲ್ಲ ಸಹ ಭಯಂಕರ ಡೈವ್ ಎಲ್ಲ ಹಿಡಿದು ಕ್ಯಾಚ್ ಹಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗ ತೀಕ್ಷ್ಣ ಬಗ್ಗೆ ಮಾತಾಡ್ತಾ ಇರೋದು. ಡೈವ್ ಥರ್ಡ್ ಮ್ಯಾನಲ್ಲಿ ಡೈವ್ ಹೊಡೆದು ಆ ಥರದ ಕ್ಯಾಚ್ ಹಿಡಿದಾಗ ಎಂತ ಆಗ್ತಾ ಉಂಟಿದು ಅಂತ. ಸೊ ಬಾಂಗ್ಲಾದೇಶ ಕೂಡ ಶ್ರೀಲಂಕಾಕ್ಕೆ ಹೇಳಿದ್ದೆ, ನಿಮಗೆ ಮಾತ್ರ ವಿಕೆಟ್ ಇದು ಹೋಗುದಲ್ಲ, ನಾವು ಸಹ ವಿಕೆಟ್ ಹೇಗೆ ಕಳೆದುಕೊಳ್ತೇವೆ ಅಂತ ನಾವು ನಿಮಗೆ ತೋರಿಸ್ತೇವೆ ಈಗ ಅಂತ. ದಡಬಡ ಅಂತ ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕ್ಷಣದಲ್ಲಿ 113ಕ್ಕೆ 8 ಹೋದಾಗ ಏನು ಅನಿಸಿತು ಅಂತಂದರೆ ಬಾಂಗ್ಲಾದೇಶ ಸೋಲ್ತದೆ ಅಂತ. ಯಾಕಂತಂದರೆ ಆ ಕಡೆ ಮಹಮೂದುಲ್ಲಾ ಇದ್ದಾರೆ, ಹೌದು, ಇನ್ನೊಂದು ಕಡೆ ಬೌಲರ್ ಇದ್ದು ವಿಕೆಟ್ ಹೋಗ್ತಾ ಇದ್ರೆ, ಯಾಕಂದರೆ ಯಾರು ಐ ಥಿಂಕ್ ರಿಷದ್ ಅಂತ ಅಂದ್ಕೊಳ್ತೇನೆ, ಒಂದು ನಾನ್ಸೆನ್ಸ್ ಹೊಡೆತಕ್ಕೆ ಮುಂದಾಗಿ ತುಷಾರ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆದರು. ಆಗ ಮೊಹಮ್ಮದುಲ್ಲಾ ಅವರು ಎಂತ ಮಾಡ್ತಿದ್ದಿ ಮಾರ್ರೆ, ನಿಂಗೆ ಯಾರು ಆ ಶಾಟ್ ಹೊಡ್ಲಿಕ್ಕೆ ಹೇಳಿದ್ದು ಅನ್ನುವಂಥ ಒಂದು ಎಕ್ಸ್ಪ್ರೆಷನ್ ಕೊಟ್ಟರು. ಅಗತ್ಯ ಇತ್ತ ಈ ಥರದ ಶಾಟ್ ಅಂತ. ಅಂದರೆ ನಂಬರ್ ಆಫ್ ಬ್ಯಾಡ್ ಶಾಟ್ಸು ಈ ಒಂದು ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಹೈ ಇತ್ತು. ಕೊನೆಗೆ ಅಂತೂ ಇಂತೂ ಜಯದ ನಗೆ ಬೀರಿದ್ದು ಬಾಂಗ್ಲಾದೇಶದವರು. ಬಟ್ ನನ್ನ ಕೇಳಿದೆ, ಬಾಂಗ್ಲಾದೇಶದವರು ಇಷ್ಟು ಒಂದು ಒದ್ದಾಟ ನಡೆಸ್ಕೊಂಡು ವಿನ್ ಆಗುವಂಥ ಅಗತ್ಯ ಇರಲಿಲ್ಲ ಅಂತ ಅನಿಸಿತು. ಎಸ್ಪೆಷಲಿ ಹೃದಯ್ ಮತ್ತು ಲಿಟ್ಟನ್ ದಾಸ್ ಅವರು 3 ವಿಕೆಟ್ ಹೋದ್ಮೇಲೆ ಅಷ್ಟು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಲ್ಲ, ಅದಾದಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಬೇರೆ ಆಟಗಾರರು ಫಿನಿಷ್ ಮಾಡಬೇಕಿತ್ತು. 8 ವಿಕೆಟ್ ಹೋಗಿದ್ದು ನನಗೆ ಶಾಕಿಂಗ್. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಶ್ರೀಲಂಕಾ ಸಹ ಹಾಗೆ, ಅವರು 124 ಹೊಡೆದು ತುಂಬ ಕ್ರೈಮಪ್ಪ. 100ಕ್ಕೆ 3 ವಿಕೆಟ್ ಇದ್ದಂತಹ ತಂಡ ಬರೀ 124 ಹೊಡೆದು ತುಂಬ ದೊಡ್ಡ ತಪ್ಪು. ಬಟ್ ಇಬ್ಬರು ಸಹ, ನಾನೀಗ ನೆಗೆಟಿವ್ ವೇಯಲ್ಲಿ ಹೇಳಿದೆ. ಪಾಸಿಟಿವ್ ಏನಂತಂದರೆ ಇಬ್ಬರು ಬೌಲಿಂಗಲ್ಲಿ ಸಹ ಅಂದರೆ ಇಲ್ಲ ಏನಾದ್ರು ಮಾಡಿ ಕಿತ್ತು ದಬಾಕುವ ಅಪೋಸಿಟ್ ಟೀಮನ್ನು ಚಿಕ್ಕ ಮೊತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡುವಂಥ ಹೋರಾಟ ಜಾರಿ ಮಾಡಿದ್ದು 2 ಬೌಲಿಂಗ್ ತಂಡಕ್ಕೆ ಸಹ ನಾನು ಕ್ರೆಡಿಟ್ಸ್ ಕೊಡಲೇಬೇಕು. ಅಂದರೆ ಮಾರ್ರೆ 100ಕ್ಕೆ 3 ಇದ್ದಂಥ ತಂಡವನ್ನು 124ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು ಬಾಂಗ್ಲಾದೇಶ. 91ಕ್ಕೆ 3 ಇದ್ದಂಥ ತಂಡವನ್ನು 113ಕ್ಕೆ 8 ಹೋಗುವಾಗೆ ಮಾಡಿದರು ಶ್ರೀಲಂಕನ್ ಬೌಲರ್ಸ್ ಅಂತ ಹೀಗೆ ಸಹ ಹೊಗಳ್ಬೋದು. ಬಟ್ ಮ್ಯಾಚ್ ನೋಡೋಕೆ ಅನಿಸಿದ್ದು ಇದು ಬೌಲರ್ಸ್ ಟೇಕಿಂಗ್ ವಿಕೆಟ್ ಅನ್ನೋದಕ್ಕಿಂತ ಸಹ ದೇವೇರ್ ಗಿಫ್ಟಿಂಗ್ ಅಂತ ನನಗೆ ಅನಿಸಿದೆ. ಎಸ್ಪೆಷಲಿ ಶ್ರೀಲಂಕಾದವರು ಗಿಫ್ಟ್ ಮಾಡಿದಾಗೆ ಇತ್ತು. ಎಲ್ಲರೂ ಸಹ ದೊಡ್ಡ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಒಪ್ಪಿಸ್ತಿದ್ರು. ಮತ್ತು ಇನ್ನೊಂದು ಮ್ಯಾಚ್ದ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಬರ್ತದೆ, ನೀವೆಲ್ಲರೂ ಸಹ ಕಾಯ್ತಿರುವಂಥ ತಕ್ಷಣ ಅಂತ, ನ್ಯೂಜಿಲೆಂಡ್ ಸೋತ್ರು ಮಾರ ಅಫ್ಘಾನಿಸ್ತಾನ ವಿರುದ್ಧ. ಓಹೋ ಬರ್ತದೆ, ಡೋಂಟ್ ವರಿ, ಅದರದ್ದು ಸಹ ವಿಡಿಯೋ ಬರ್ತದೆ. ಈ ವಿಡಿಯೋ ನೋಡಿ ಖುಷಿ ಆಯ್ತು ಅಂತ ಅಂದ್ಕೊಳ್ತೇನೆ.
ಸರಿಯಾಗಿರ ಬರುವ, ಸದ್ಯದಲ್ಲಿ ವಾಪಸ್ಸು ಸಿಗುವ. ಸರಿಯಾಗಿರ ಬರುವ. ನಮಸ್ಕಾರ.